ನಮಸ್ಕಾರ ವೀಕ್ಷಕರೇ, ನಮಸ್ತೆ ಕರ್ನಾಟಕದ ಪ್ರತಿಯೊಬ್ಬ ಚಂದಾದಾರರಿಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ಈ ಬಾರಿಯ ಕನ್ನಡದ ಬಿಗ್ ಬಾಸ್ ಕನ್ನಡಿಗರನ್ನೇ ಇಬ್ಬಾಗ ಮಾಡ್ತಿದ್ಯಾ? ಇಂಥದೊಂದು ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ. ಕನ್ನಡದ ಬಿಗ್ ಬಾಸ್ 11 ಸೀಸನ್ಗಳದ್ದೇ ಒಂದು ಹಬ್ಬ ಆದ್ರೆ 12ನೇ ಸೀಸನ್ ಮಾರಿ ಹಬ್ಬದಂತೆ ಕಾಣ್ತಾ ಇದೆ. ಇದು ದೇಶದ ಚುನಾವಣೆ ಅಲ್ಲ, ರಾಜ್ಯದ ಚುನಾವಣೆ ಅಲ್ವೇ ಅಲ್ಲ, ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಚುನಾವಣೆನಾ ಅದೂನು ಅಲ್ಲ. ಮತ್ತೆ ಇದು ಬರೀ ರಿಯಾಲಿಟಿ ಶೋ ಅಷ್ಟೇ. ವಿಚಾರ ಇಷ್ಟೇ, ಈ ಬಾರಿ ಬಿಗ್ ಬಾಸ್ ನ ಸ್ಪರ್ಧಿಗಳ ಅಭಿಮಾನಿಗಳ ಮಧ್ಯೆ ದೊಡ್ಡ ಹಗ್ಗ ಜಗ್ಗಾಟವೇ ನಡೀತಾ ಇದೆ. ಒಂದ್ ಕಡೆ ನಟರಾಜ್ ಅಲಿಯಾಸ್ ಗಿಲಿ ನಟ, ಮತ್ತೊಂದು ಕಡೆ ಕರಾವೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ರಾಜ್ಯಾಧ್ಯಕ್ಷರಾದಂತಹ ಅಶ್ವಿನಿ ಗೌಡರ ಅಭಿಮಾನಿಗಳ ಮಧ್ಯೆ ದೊಡ್ಡ ಯುದ್ಧನೇ ನಡೀತಾ ಇದೆ. ಬಿಗ್ ವೇದಿಕೆಗೆ ಗಿಲ್ಲಿ ಎಂಟ್ರಿ ಆಗ್ತಾ ಇದ್ದಂತೆ ಗಿಲ್ಲಿಯ ಅಭಿಮಾನಿಗಳ ಬಳಗ ಕ್ರಮೇಣವಾಗಿ ಹೆಚ್ಚಾಗ್ತಾ ಬಂತು. ಅದ್ ಯಾವ ಮಟ್ಟಿಗೆ ಅಂದ್ರೆ ಗಿಲ್ಲಿಯ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗಿಲ್ಲಿ ತನ್ನ ಮಾತಿನ ಮೋಡಿಯ ಮೂಲಕನೇ ಜನಮನ ಗೆಲ್ತಾ ಇದ್ದಾನೆ. ಮತ್ತೊಂದು ಕಡೆ ಅಶ್ವಿನಿ ಗೌಡ 20 ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಕನ್ನಡ ಪರ ಹೋರಾಟ ನಡೆಸ್ತವರು. ಅಶ್ವಿನಿ ಗೌಡ ಬಿಗ್ ವೇದಿಕೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಏರಿಳಿತಗಳನ್ನ ಕಂಡ್ರು. ಆದ್ರೆ ಬಿಗ್ ಬಾಸ್ ಮುಗಿತಾ ಬರ್ತಾ ಇದ್ದಂಗೆ ಅವರ ಅಭಿಮಾನಿಗಳ ಬಳಗ ಹೆಚ್ಚಾಗ್ತಾ ಹೋಯ್ತು. ವೀಕ್ಷಕರೇ, ಈ ಹಿಂದೆ ನೀರಿಗಾಗಿ, ಭಾಷೆಗಾಗಿ, ಹಕ್ಕುಗಳಿಗಾಗಿ, ಗಡಿ ವಿಚಾರವಾಗಿ ಹೋರಾಟ ಮಾಡಿರೋದನ್ನ ನಾವು ನೀವು ನೋಡಿದ್ದೀವಿ. ಆದ್ರೆ ಈಗ ಕೇವಲ ರಿಯಾಲಿಟಿ ಶೋನ ಸ್ಪರ್ಧಿಗಳಿಗೋಸ್ಕರ ಕನ್ನಡಿಗರೇ ಇಬ್ಬಾಗ ಆಗಿರೋದು ನಿಜಕ್ಕೂ ದುರಂತ ಅಲ್ವಾ? ಒಂದು ಕಡೆ ಬಡವರ ಮಕ್ಕಳು ಗೆಲ್ಬೇಕು ಕಣ್ರಯ್ಯ ಅನ್ನೋ ಘೋಷಣೆ, ಮತ್ತೊಂದು ಕಡೆ ಕನ್ನಡ ಪರ ಹೋರಾಟಕ್ಕೆ ಮುಂದಾಗಿರುವಂತ ಹೆಣ್ಮಗಳು ಗೆಲ್ಬೇಕು ಅನ್ನೋ ಕೂಗು. ಇನ್ನೆರಡು ದಿನದಲ್ಲಿ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಯಾರು ಹೆಚ್ಚು ಓಟ್ ಪಡಿತಾರೋ ಅವ್ರು ಗೆದ್ದೇ ಗೆಲ್ತಾರೆ ಅಲ್ವಾ? ಸ್ನೇಹಿತರೆ, ಇಲ್ಲಿ ಯಾರೇ ಗೆದ್ರು ಎಲ್ರು ನಮ್ಮವರೇ ಅಲ್ವಾ? ಗಿಲ್ಲಿ ಗೆದ್ರೆ 50 ಲಕ್ಷ ಸಿಗುತ್ತೆ, ಹೌದು. ಅವ್ರ ಕಷ್ಟ ಜೀವನ ಇಲ್ಲಿಗೆ ಮುಗ್ದೋಗುತ್ತಾ? ಇಲ್ಲ ಅಲ್ವಾ? ಗಿಲ್ಲಿಗಿರೋ ಫ್ಯಾನ್ ಫಾಲೋವರ್ಸ್ ನೋಡಿದ್ರೆ ಆಚೆ ಬಂದ್ಮೇಲೆ ಗಿಲ್ಲಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗೋದು ನಿಜವಾದ ಸಂಗತಿ. ಇನ್ನು ಅಶ್ವಿನಿ ಗೌಡ, ಅವ್ರಿಗೆ ಹಣದ ಅವಶ್ಯಕತೆ ಇಲ್ಲ, ಆದ್ರೆ ಗೆಲುವಿನ ಅವಶ್ಯಕತೆ ಇದೆ ಅಂತ ಅವರ ಅಭಿಮಾನಿಗಳು ಹೇಳ್ತಾರೆ. ಆದ್ರೆ ಅಶ್ವಿನಿ ಗೌಡ ಗೆಲ್ಲಿ ಬಿಡ್ಲಿ, ಅವರು ಈಗಾಗಲೇ ಅಭಿಮಾನಿಗಳನ್ನ ಹೆಚ್ಚಿಸ್ಕೊಂಡಿದ್ದಾರೆ. ಇಲ್ಲ ಅಂದಿದ್ರೆ ಅವರು